न्यूज में आप सभी दर्शकों का स्वागत है। मैं हूं आपके साथ मुबीना। ಬಿಜೆಪಿ ಅವರು ಎಂ.ಬಿ. ಪಾಟೀಲ್ ಸಾಹೇಬರು ಯಾರಿಗೆ ಬಳಸಿಲ್ಲ ಅಂತಾರೆ. ಎಲ್ಲಾರು ನಮ್ಗೆ ಬಳಸ್ಯಾರ. ಎಲ್ಲಾ ಜಾತಿಯವ್ರದ್ದು ಕೆಲಸ ಮಾಡ್ತಾರೆ. ಯಾವ ಜಾತಿಯವರು ಅವ್ರದ್ದು ಎಲ್ಲಾರು ಕೆಲಸ ಮಾಡ್ತಾರೆ. ಬಿಜೆಪಿ ಅವ್ರಂಗ ನಾವು ಒಬ್ರಿಗೆ ಮಾಡ್ತೀವಿ ಒಬ್ರಿಗೆ ಬಿಡಂಗಿಲ್ಲ ಅಂತ ಹೇಳಂಗಿಲ್ಲ. ಇದು ನಮ್ಮ ಪಾರ್ಟಿದು ಕಾಂಗ್ರೆಸ್ ಪಾರ್ಟಿದು ಕೆಲಸ ಅದ. ಮತ್ತು ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಕೆಲಸ ಮಾಡ್ತಾರೆ. ನೀರಾವರಿ ಕೆಲಸ ಮಾಡ್ಯಾರ. ಇಷ್ಟ ನಮ್ಮ ಕಾಂಗ್ರೆಸ್ ಪಾರ್ಟಿ 5 ಗ್ಯಾರಂಟಿ ಕೊಟ್ಟು ಈಗ 6ನೇ ಗ್ಯಾರಂಟಿನೂ ಕೊಡ್ತು. 6ನೇ ಗ್ಯಾರಂಟಿ ಎಲ್ಲಾರ್ಗ ಹಕ್ಕಪತ್ರ ಎಲ್ಲ ತಾಂಡಾಗಳೊಳಗ ಎಲ್ಲ ದೊಡ್ಡಿಗಳೊಳಗ ಗಾಂವ್ ಠಾಣಾಗಳೊಳಗ ಎಲ್ಲಾರ್ಗ ಹಕ್ಕಪತ್ರ ಕೊಡೋದು ಕೆಲಸ ಮಾಡ್ಲಾಕತ್ತಿ ಸರ್ವೆ ಮಾಡ್ಲಿಕ್ಕತ್ತಾರ. ಈಗ ನಮ್ಮ ಬಿಜಾಪುರ್ನು ಸಿಟಿದ್ನು ಮಾಡಂತ ನಾವು ಮನವಿ ಮಾಡೀವಿ. ಮತ್ತು ನಮ್ಮ ಸಿಟಿದ್ನು ಸರ್ವೆ ನಡೆದೈತಿ. ಸಿಟಿದೊಳಗ ಖಾಜಾಮಿನ್ ದರ್ಗಾ ಅದ, ತಕಯ್ಯ ಅದ, ಇಬ್ರಾಂಪುರ್ ಅದ, ಹರನ್ಶಿಕಾರಿ ಓಣಿ ಅದ, ಭಾಟ್ರ ಓಣಿ ಅದ, ಮತ್ತು ಮನ್ಗೋಳಿ ಅಕ್ಷಿ ಅದ. ಅವ್ರವ್ರಿಗೆ ಹಕ್ಕಪತ್ರ ಕೊಡ್ರಿ ಅಂತ ನಾವು ಸಾಹೇಬರು ನಮ್ಗೆ ಕೊಡ್ಸೋದು ಸರ್ವೆ ಮಾಡಿ ಕೊಡ್ರಿ ಅಂತನೂ ಹೇಳ್ಯಾರ. ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ಲಾಕತ್ತೈತಿ. ಬಿಜೆಪಿ ಅವರು ಎಂ.ಬಿ. ಪಾಟೀಲ್ ಸಾಹೇಬ್ರು ಏನು ಮಾಡ್ಯಾರ, ಇಷ್ಟು ನೀರಾವರಿ ಮಾಡ್ಯಾರ, ಇಷ್ಟು ಕೆಲಸ ಮಾಡ್ತಾರೆ. ಕಾಯಂ ನಮ್ಮ ಪಾರ್ಟಿ ಕೆಲಸ ಮಾಡ್ಕೊತದ. ಇದು ನಮ್ಮ ಪಾರ್ಟಿ ಪೂರಾ ಎಲ್ಲ ಜಾತಾತೀತ ಎಲ್ಲಾರು ಕೆಲಸ ಮಾಡ್ತೈತಿ. ನಮ್ಮ ಪಾರ್ಟಿ ಏನೂ ಬರಲಿ ಅದಕ್ಕೆ ಏನು ಹೇಳ್ತಾರ ಆ ಕೆಲಸ ಮಾಡಿಕೊಡ್ತಾರ ನಮ್ಮ ಪಾರ್ಟಿಯವರು. ಕೇಳ್ಬೋದು ಸರ್. ಏನು ಯಾರು ಹೇಳಿ ನಮ್ಮ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನ ಏನು ಗುಜರಾತ್ನಲ್ಲಿ ಆಯ್ತು, ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಆ ನಿರ್ಣಯಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಗೆ ಕೂಡ ಬದ್ಧ ಆಗಬೇಕು ಅಂತ ಹೇಳಿ ನಾನು ಘಂಟಾಘೋಷವಾಗಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಅಂಥವ್ರ ಮೇಲೆ ನಮ್ಮ ವರಿಷ್ಠರು ಕ್ರಮ ಕೈಗೊಳ್ಬೇಕು, ಅದನ್ನ ನಾನು ಕೂಡ ಹೇಳ್ತೇನೆ. ಅಲ್ಲ, ಬ್ಯಾಡ ಅಂತ ಹೇಳಿಲ್ಲ ನಾನು. ತಮಗೆ ತಪ್ಪು ತಿಳುವಳಿಕೆ ಆಗಿದೆ. ಸಭೆ ಆಯ್ತು, ಕೆಲವು ಜನ ಬರೆದು ಕೊಟ್ರು. ಏನು ಬರೆದು ಕೊಟ್ಟಾರಂದ್ರ, ಈ ಏನು ಸರ್ವೆ ಆಗಿದೆ, ಹಿಂದೆ ಕಾಂತರಾಜ್ ಆಯೋಗ ಸರ್ವೆ ಮಾಡಿದೆ. ಏನು ಹಿಂದೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಹಿಂದೆ ಅದ್ರ ಹಿಂದೆ ಇನ್ನೊಬ್ರು ಇದ್ರು ಮಾಡಿದಾರ. ಅದು ಕ್ರಮಬದ್ಧವಾಗಿಲ್ಲ, ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಸರ್ವೆ ಅಲ್ಲ. ಅದಕ್ಕೆ ಪುನರ್ ಸರ್ವೆ ಮಾಡ್ರಿ, ನಮ್ದೇನ್ ತಕರಾರಿಲ್ಲ, ಜಾರಿ ಮಾಡ್ಲಿಕ್ಕೆ ವಿನ ಬರೆದು ಕೊಟ್ಟಿರ್ ವಿನ ಇದು ಜಾರಿ ಆಗ್ಬಾರ್ದಂತ ಯಾರು ಹೇಳಿಲ್ಲ. ಸಮ್ಮತಿ ಇಲ್ಲ ಅಂತ ಯಾರು ಹೇಳಿಲ್ಲ. ಈಗ ಸಮ್ಮತಿ ಇಲ್ಲ ಅಂತ ಹೇಳಿದವರು ಎಲ್ಲ ಕಾಂಗ್ರೆಸ್ನ ಬಹಳ ಕಷ್ಟ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ನಿರ್ಣಯ, ಇದು ಖರ್ಗೆ ಅವ್ರ ನಿರ್ಣಯ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸಭೆಯ ನಿರ್ಣಯ. ಇದನ್ನ ಯಾರು ಉಲ್ಲಂಘನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾರು ಮಂತ್ರಿ ಆದವರು ಅವ್ರು ಬ್ಯಾಡ್ ಆಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬೋದು. ಇಲ್ಲ, ಆಗ್ತಾ ಇದೆ. ಯಾಕಂದ್ರೆ ಬಹಳ ಟ್ವಿಸ್ಟ್ ಇದೆ ನೋಡಿ. ಇದು ನಾವು ಜಾತ್ಯತೀತ, ನೀವು ಆಫ್ ದಿ ರೆಕಾರ್ಡ್ ಹೇಳ್ತೀನಿ, ದಯವಿಟ್ಟು ನೀವು ಏನ್ ರೆಕಾರ್ಡ್ ಮಾಡ್ಬೇಡಿ ಪ್ಲೀಸ್. ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ರು ಕೂಡ ನಮ್ಮೆಲ್ಲರ ತಲೆಯಲ್ಲಿ ಜಾತಿ ತುಳುಕ್ತಾ ಇದೆ. ನಾವು ಜಾತಿಯನ್ನ ಸುಲಭವಾಗಿ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ್ಯಾವ ಹಿಂದೆ ಆಯೋಗಗಳು ಜಾರಿ ಆದವು ಇಲ್ಲಿ ಸುಲಭವಾಗಿ ಆಗಿಲ್ಲ, ಯಾರು ಒಪ್ಕೊಳ್ಳಿಲ್ಲ. ಹಿಂದೆ ನಮ್ದ ಏನು ಮಂಡಲ ಆಯೋಗ ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. ಆದ್ರೆ ಅವಾಗಿನ ಸರ್ಕಾರ ಏನು ಯುಪಿ ಸರ್ಕಾರ, ಸಿಂಗ್ ಸರ್ಕಾರ ಇತ್ತಲ್ಲ, ಅದ್ರ ಇಚ್ಛಾಶಕ್ತಿ ಇತ್ತು. ಆ ಇಚ್ಛಾಶಕ್ತಿ ಇದ್ದಾಗ ಅದು ಜಾರಿ ಮಾಡ್ತು. ಇಲ್ಲಿ ಚೆನ್ನಪ್ಪ ರೆಡ್ಡಿ ಆಯೋಗ ಬಂದಾಗ ಅದೇ ಆಯ್ತು ಪ್ರತಿಭಟನೆ. ಎಲ್ಲ ಮೇಲ್ವರ್ಗದವರು ಎಲ್ಲ ಪ್ರತಿಭಟನೆ ಮಾಡಿದ್ರು. ಅವಾಗ ಏನು ಮೊಯ್ಲಿ ಅವರು ಎಲ್ಲ ಇದ್ರು, ಅದು ಇಚ್ಛಾಶಕ್ತಿ ಇತ್ತು, ಜಾರಿ ಆಯ್ತು. ಅದು ಆಗ್ಬಾರ್ದು ಅನ್ನೋದೇ ನಮ್ಮ ಪಕ್ಷದ ತೀರ್ಮಾನ. ನೋಡ್ರಿ, ಬಹಿರಂಗವಾಗಿ ಒಪ್ಪಂಗಿಲ್ಲ ತನ್ನವ್ರು. ಆದ್ರ ನನ್ನ ತಿಳುವ ಮಟ್ಟಿಗೆ ಯಾರು ಹಂಗೆ ಹೇಳಿಲ್ಲ.
ಬಟ್ ಹಂಗೆ ಯಾರಾದ್ರೂ ಹೇಳ್ತಿದ್ರ ಪುನರ್ ಜಾತಿಗೆ ಗಣತಿನೇ ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ರಾಜೀವ್ ಗಾಂಧಿ ತೀರ್ಮಾನಕ್ಕೆ ಅವರೆಲ್ಲ ಬದ್ಧರಾಗಿರ್ಬೇಕಂತ. ಅವ್ರೇನು ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತಾರಲ್ಲ ಅದಕ್ಕೆ ಅವರೆಲ್ಲ ಬದ್ಧರಿರ್ಬೇಕಂತ. ಹಂಗೆಲ್ಲ ಬರಂಗ್ರಿ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದನ್ನು ನೀವು ಮೋದಿ ಅವ್ರ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದೀರಿ, ನೀವು ಮೋದಿ ಅವ್ರ ವಿರುದ್ಧ ಮಾತನಾಡೋದಕ್ಕೆ ನಾವು ನಿಮ್ಮ ವಿರುದ್ಧ ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿ ಬಹಳ ಬಾಲಿಶವಾಗಿರ್ತಕ್ಕಂಥ ವಿಚಾರ ಇದು. ಇವತ್ತು ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಅಷ್ಟೇ ಇಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಕೊನೆಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಮೋದಿ ಅವರ ತಪ್ಪು ನಿರ್ಧಾರವನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕಿದೆ. ಇದು ಅವ್ರಿಗೆ ಅರಿವಿಲ್ಲ ಬಿಜೆಪಿ ಅವರಿಗೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಒಬ್ಬ ದಲಿತ ನಾಯಕ ಬೆಳೆಯುವ ಹಂತದಲ್ಲಿ ಅವ್ರನ್ನ ಚೂಟಿ ಹಾಕ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ದಲಿತ ವಿರೋಧಿ ಆಗಿರ್ತಕ್ಕಂಥ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಮಾತು ಹೇಳ್ತಕ್ಕಂಥದ್ದು ಇವತ್ತು ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ದಲಿತ ಸಮುದಾಯವನ್ನ ಹತ್ತಿಕ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಏನು ಪ್ರಿಯಾಂಕ್ ಖರ್ಗೆ ಮಾಡಿರ್ತಕ್ಕಂಥ ತಪ್ಪು? ಅವರು ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರು ಬಿಜೆಪಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ತಪ್ಪು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಅವರ ವಿರುದ್ಧ ಆ ಛಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ದಲಿತನನ್ನ ಎತ್ತಿ ಕಟ್ಟಿ ದಲಿತರ ವಿರುದ್ಧ ದಲಿತ ನಾಯಕತ್ವ ವಿರುದ್ಧ ಒಬ್ಬ ದಲಿತನ ಕಟ್ಟತಕ್ಕಂಥ ಒಂದು ಷಂಡತ್ರಯವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ, ಇವತ್ತು ಆ ಒಂದು ಬೆಳವಣಿಗೆ ಮುಂದುವರೆದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಅಹಿಂದ ವರ್ಗ ಇದೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಏನು ಬಡವರ್ಗ ಇದೆ, ಅಸ್ಪೃಶ್ಯ ಜನಾಂಗ ಏನಿದೆ, ಶೋಷಿತ ಜನಾಂಗ ಏನಿದೆ, ಇವತ್ತು ಕೂಲಿ ಕಾರ್ಮಿಕ ಜನಾಂಗ ಏನಿದೆ, ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು ಬಿಜೆಪಿ ಅವ್ರನ್ನ ಪ್ರತಿಭಟಿಸ್ತಕ್ಕಂಥ ಪ್ರತಿ ಹಂತದಲ್ಲಿ ಪ್ರತಿಭಟಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ತಪ್ಪುಗಳು ಬಿಜೆಪಿಯಿಂದ ಆಗಿವೆ, ಅನೇಕ ಸಂದರ್ಭಗಳಾಗಿವೆ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ಶಾಸಕರಾಗಿ ಒಬ್ಬ ಮಂತ್ರಿಗಳಾಗಿ ಅವ್ರು ಮಾಡ್ಬೇಕಾಗ್ತಾ ಇದೆ. ಇಲ್ಲಿ ಕೂಡ ಎಂ ಬಿ ಪಾಟೀಲ್ ಸಾಹೇಬ್ರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅನೇಕ ಮಂತ್ರಿಗಳು ಕೂಡ ಈ ನಮ್ಮ ಜಿಲ್ಲೆಯ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಹತಾಶರಾಗಿ ಏನ್ ಹೇಳಕತ್ತಾರೆ ಈಗ ಅಂದ್ರ ಒಂದೇನೋ ಇಂಟರ್ನಲ್ ಸರ್ವೆ ಮಾಡಿಸಿ ಕಾಂಗ್ರೆಸ್ ಪಕ್ಷ 160 ಸೀಟ್ ಸೋಲ್ತಾ ಇದೆ, ನಾವು 160 ಸೀಟ್ ಗೆಲ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ಇಂಟರ್ನಲ್ ಸರ್ವೆ ನಾನು ಮಾಡಿಸೋರು ನನ್ನ ಪರವಾಗಿನೂ 160 ಸೀಟ್ ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಸರ್ವೆ ಮಾಡಿದವರು ಕೊಡ್ತಾರ. ಅದ್ರಾಗ ಏನು ಆಶ್ಚರ್ಯ ಪಡ್ಬೇಕಾದದ್ದಿಲ್ಲ. ಖಾಸಗಿ ಸರ್ವೆಗೆ ಹಚ್ತೀವಿ, ಖಾಸಗಿ ಸರ್ವೆದವ್ರಿಗೆ ನಾವು ದುಡ್ಡು ಕೊಡ್ತೀವಿ, ಅವರು ನಮ್ಮ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ. ಇದು ಸ್ವಾಭಾವಿಕ. ವಾಸ್ತವಿಕವಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತೇ ಚುನಾವಣೆ ಆದರೆ ಮತ್ತೆ ನಾವು ಸುಮಾರು 180 ಸೀಟ್ಗಳನ್ನ ಪಡಿತೇವೆ. ಅದಕ್ಕೆ ಕಾರಣ ಇದೆ. ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೀವಿ, ಐದು ಗ್ಯಾರಂಟಿಗಳನ್ನ, ಪಂಚ ಗ್ಯಾರಂಟಿಗಳನ್ನ, ಎಲ್ಲ ಗ್ಯಾರಂಟಿಗಳನ್ನ ಶಬ್ದಶಃ ನಾವು ಆಚರಣೆಯಲ್ಲಿ ತಂದಿದ್ದೇವೆ. ಪ್ರಾಕ್ಟಿಕಲ್ ಆಗಿ ಅವುಗಳನ್ನ ಅನುಷ್ಠಾನವನ್ನು ಗೊಳಿಸಿದ್ದೇವೆ. ಇವತ್ತು ಪ್ರತಿಯೊಬ್ಬ ಬಡವರ ಮನೆಗೆ ಇವತ್ತು ಅಕ್ಕಿ ಹೋಗ್ತಾ ಇದೆ, 2,000 ರೂಪಾಯಿ ಹೋಗ್ತಾ ಇದೆ. ಎಲ್ಲ ಒಂದು ಸಂತೋಷ ಜೀವನ ಇವತ್ತು ಬಡ ಜನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲಿದೆ. ಬಹುತೇಕವಾಗಿ ಇವ್ರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ನಮ್ಮ ಎಂ ಬಿ ಪಾಟೀಲರು ಒಂದು ಜಾತ್ಯತೀತವಾದದ ಒಂದು ಸಿದ್ಧಾಂತವನ್ನ ಸ್ಥಾಪನೆಗೆ ಅವರು ಕಂಕಣಬದ್ಧರಾಗಿದ್ದಾರೆ. ಅನೇಕ ಜಾತ್ಯತೀತ ನಾಯಕರನ್ನ, ಅನೇಕ ಸಮುದಾಯಗಳನ್ನ ಬೆಳೆಸ್ತಾ ಇರ್ತಕ್ಕಂಥ ಹೊಣೆಗಾರಿಕೆ ಅವ್ರ ಮೇಲಿದೆ, ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಿಜೆಪಿಯ ಒಂದು ಅಪಾದನೆ ನಿರಾಧಾರವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ತೀವ್ರವಾಗಿ ಎಲ್ಲರೂ ಕೂಡ ವಿರೋಧ ಮಾಡ್ತೇವೆ. ಈಗ ನಮ್ಮ ಮುಶ್ರೀಫ್ ಸಾಹೇಬರು ನಿಮ್ಮನ್ನು ಉದ್ದೇಶಿಸಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।